ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಸೊ ಇದು ನಿಮಗೆ ಟಿ ಪರೀಕ್ಷೆ, HSTR, GPSTR, PSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತಾ ಪ್ರಶ್ನೆನ ಓದ್ತಾ ಇದ್ದೀನಿ. ಶಿಕ್ಷಣದ ಪ್ರಕ್ರಿಯೆಯಲ್ಲಿ ಸ್ಕ್ಯಾಫೋಲ್ಡಿಂಗ್ ಪದ ಏನನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ನಮ್ಮ ಒಂದು ಎಜುಕೇಷನ್ ಪ್ರಾಸೆಸ್ನಲ್ಲಿ ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂತಹ ಒಂದು ವರ್ಡ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅನ್ನೋದೇ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ನೋಡಿ, ಇಲ್ಲಿ ಈ ರೀತಿಯಾಗಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ 4 ಆಯ್ಕೆಗಳಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನು ನೀವು ಗೆಸ್ ಮಾಡಿದ್ದೀರಲ್ಲ. ಎಸ್, ನಿಮ್ಮ ಆಯ್ಕೆ ಕರೆಕ್ಟ್ ಆಗಿತ್ತು. ಆಯ್ಕೆ 2, ಕಲಿಕೆಯ ಪ್ರಕ್ರಿಯೆಯ ಆರಂಭದಲ್ಲಿ, ಕಲಿಕೆ ಅಂತಕ್ಕಂಥದ್ದು ಈ ಒಂದು ಪ್ರಕ್ರಿಯೆಯ ಆರಂಭದಲ್ಲಿ ತಾತ್ಕಾಲಿಕ ಬೆಂಬಲವನ್ನು ಒದಗಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಇಲ್ಲಿ ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳಿದ್ರೆ ಮಾರ್ಗದರ್ಶನ ನೀಡೋದು, ಕಲಿಕೆಯ ಒಂದು ಪ್ರಕ್ರಿಯೆಯ ಆರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಒದಗಿಸ್ತಕ್ಕಂತಹ ಒಂದು ಬೆಂಬಲ ಆಗಿರ್ಬೋದು ಅಥವಾ ಗೈಡ್ಲೈನ್ಸ್ ಆಗಿರ್ಬೋದು. ವಿದ್ಯಾರ್ಥಿಗಳು ಸಾಮರ್ಥ್ಯವನ್ನು ಗಳಿಸಿದ ಹಾಗೆ ಈ ಒಂದು ಬೆಂಬಲವನ್ನು ಕ್ರಮೇಣವಾಗಿ ಕಡಿಮೆ ಮಾಡಿಕೊಳ್ತಾರೆ. ಹೆಚ್ಚು ಹೆಚ್ಚು ಸಾಮರ್ಥ್ಯವನ್ನು ಗಳಿಸಿದ ಹಾಗೆ ಸ್ಟೂಡೆಂಟ್ಸು, ಸೊ ಅವರು ಕೊಡ್ತಕ್ಕಂತಹ ಒಂದು ಈ ಒಂದು ಮಾರ್ಗದರ್ಶನವನ್ನು ಅವರು ಕಡಿಮೆ ಮಾಡ್ಕೊಳ್ತಾ ಬರ್ತಾರೆ. ಇದೇನಾಗುತ್ತೆ, ಸ್ವತಂತ್ರ ಕಲಿಕೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಸೊ ಈ ಒಂದು ಕಾನ್ಸೆಪ್ಟನ್ನು ವೈಗೋಟ್ಸ್ಕಿ ಅವರು ಅವರ ಒಂದು ವಿಕಾಸದ ಸಾಮೀಪ್ಯ ವಲಯ ಏನು ZPD ಅಂತ ಏನು ಹೇಳ್ತೀವಲ್ಲ, ಸೊ ಈ ಒಂದು ಸಿದ್ಧಾಂತದಲ್ಲಿ ಪ್ರಮುಖವಾಗಿ ಬಳಸ್ಕೊಂಡಿರುವಂಥದ್ದು. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಎರಡನೇ ಒಂದು ಪ್ರಶ್ನೆ ನೋಡಿ, ವಿಕಾಸ ನಿರಂತರ ಮತ್ತು ಸಮಾಕಲನಗೊಳ್ಳುವ ಪ್ರಕ್ರಿಯೆ ಅಂದರೆ ಏನು ಅಂತ ಕೇಳಿದ್ದಾರೆ. ಡೆವಲಪ್ಮೆಂಟ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ಇಂಟರ್ಗ್ರೇಟಿವ್ ಪ್ರೋಸೆಸ್ ಅಂತಂದರೆ ಏನು ಅಂತಕ್ಕಂಥದ್ದು. ಆಯಿತಾ, ಈ ಪ್ರಶ್ನೆಗೆ ಆಯ್ಕೆಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಅನ್ನೋದನ್ನು ಆಯ್ಕೆ ಮಾಡಿ ನೀವು ಗೆಸ್ ಮಾಡ್ತಿದ್ದೀರಾ. ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ 3, ವಿಕಾಸ ಅಂತಕ್ಕಂಥದ್ದು ಹುಟ್ಟಿನಿಂದ ಸಾವಿನವರೆಗೂ ಕೂಡ ನಡೆಯುತ್ತೆ ಮತ್ತು ಬೇರೆ ಬೇರೆ ಅಂಶಗಳು ಒಟ್ಟಾಗಿ ಕೆಲಸವನ್ನು ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ 3 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಮೂರನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ. ಪಿಯಾಜೆ ಅವರ ಅರಿವಿನ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ಅಹಂಕಾರದ ಭಾಷಣ ಏನಿದೆ ಯಾವ ಹಂತದ ಒಂದು ಗುಣಲಕ್ಷಣ ಆಗಿರುತ್ತೆ ಅಂತ ಕೇಳಿದ್ದಾರೆ. ಪಿಯಾಜೆ ಅವರ ಒಂದು ಸಿದ್ಧಾಂತ ಏನಿದೆ ಅಲ್ಲ, ಅರಿವಿನ ಬೆಳವಣಿಗೆ ಸಿದ್ಧಾಂತ, ಇದರ ಪ್ರಕಾರ ಈ ಒಂದು ಅಹಂಕಾರದ ಭಾಷಣ ಅಥವಾ ಇಂಗ್ಲೀಷ್ನಲ್ಲಿ ಈಗೋ ಸೆಂಟ್ರಿಕ್ ಸ್ಪೀಚ್ ಅಂತ ಏನು ಹೇಳಿ ಕರಿತೀವಲ್ಲ, ಯಾವ ಹಂತದಲ್ಲಿ ಬರುತ್ತೆ ಈ ಒಂದು ಗುಣಲಕ್ಷಣ ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸಂವೇದನಾ ಚಾಲಿತ ಹಂತ, ಪೂರ್ವ ಕಾರ್ಯಾಚರಣೆಯ ಹಂತ, ಮೂರ್ತ ಕಾರ್ಯಾಚರಣೆಯ ಹಂತ, ಹಾಗೆ ಔಪಚಾರಿಕ ಕಾರ್ಯಾಚರಣೆಯ ಹಂತ ಅಂತ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ 2, ಪ್ರೀ ಆಪರೇಷನಲ್ ಸ್ಟೇಜ್ ಅಥವಾ ಪೂರ್ವ ಕಾರ್ಯಾಚರಣೆಯ ಹಂತ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಜೀನ್ ಪಿಯಾಜೆ ಅವರ ಒಂದು ಪೂರ್ವ ಕಾರ್ಯಾಚರಣೆಯ ಹಂತದಲ್ಲಿ, ಅಂದರೆ ಈ ಒಂದು ಪೂರ್ವ ಕಾರ್ಯಾಚರಣೆಯ ಹಂತ ಅಂದರೆ ಸುಮಾರು 2 ರಿಂದ 7 ವರ್ಷಗಳ ಮಕ್ಕಳಲ್ಲಿ ಕಂಡು ಬರುವಂಥದ್ದು. ಆಯಿತಾ, ಸೊ ಈ ಒಂದು ಏಜಿನ ಮಕ್ಕಳೇನಿದಾರಲ್ಲ ಅವರಿಗೆ ಈ ಒಂದು ಈಗೋಸೆಂಟ್ರಿಕ್ ಸ್ಪೀಚ್ ಅಥವಾ ಅಹಂಕಾರದ ಭಾಷಣವನ್ನು ಅವರು ಪ್ರದರ್ಶನ ಮಾಡ್ತಾರೆ. ಸೊ ಈ ಹಂತದಲ್ಲಿ ಅವರು ತಮ್ಮ ಒಂದು ಆಲೋಚನೆಗಳನ್ನು ಜೋರಾಗಿ ಹೇಳ್ಕೊತಾರೆ. ಆದರೆ ಬೇರೆಯವರು ಕೇಳ್ತಿದ್ದಾರೆ ಅಥವಾ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ನಾನು ಹೇಳೋದನ್ನ ಅಂತ ಅವರು ಕೇರ್ ಮಾಡೋದಿಲ್ಲ. ಇದು ಅವರ ಒಂದು ಸಾಮಾಜಿಕ ಸಂವಹನದ ಕೊರತೆಯನ್ನು ಪ್ರತಿಬಿಂಬಿಸುತ್ತೆ. ಸೊ ಹಾಗಾಗಿ ಪ್ರೀ ಆಪರೇಷನಲ್ ಸ್ಟೇಜ್ ಅಥವಾ ಪೂರ್ವ ಕಾರ್ಯಾಚರಣೆಯ ಹಂತದಲ್ಲಿ ಈ ಒಂದು ಈಗೋಸೆಂಟ್ರಿಕ್ ಸ್ಪೀಚ್ ಅಥವಾ ಅಹಂಕಾರದ ಭಾಷಣವನ್ನು ಮಕ್ಕಳು ಪ್ರದರ್ಶನ ಮಾಡುವಂಥದ್ದು. ಸೊ ಆಪ್ಷನ್ 2 ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನಾಲ್ಕನೇ ಒಂದು ಪ್ರಶ್ನೆ, ಕಲಿಕಾ ಅಸಾಮರ್ಥ್ಯ ಹೊಂದಿರುವ ಮಕ್ಕಳನ್ನು ಕಲಿಸಲು ಶಿಕ್ಷಕರು ಯಾವ ವಿಧಾನವನ್ನು ಅನುಸರಿಸಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಕಲಿಕಾ ಅಸಾಮರ್ಥ್ಯ ಹೊಂದಿರುವಂತಹ ಒಂದು ಮಕ್ಕಳು, ಕಲಿಕೆಯಲ್ಲಿ ಸ್ಲೋ ಇರುವಂತಹ ಒಂದು ಮಕ್ಕಳಿಗೆ ಶಿಕ್ಷಕರು ಯಾವ ವಿಧಾನವನ್ನು ಅನುಸರಿಸಿ ಪಾಠವನ್ನು ಮಾಡಬೇಕು ಅಥವಾ ಅವರಿಗೆ ಕಲಿಸಬೇಕು ಅಂತಕ್ಕಂಥದ್ದು. ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸೊ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಈ ಒಂದು ಪ್ರಶ್ನೆಗೆ ಆಯ್ಕೆ 3,
ವೈಯಕ್ತಿಕಗೊಳಿಸಿದ ಸೂಚನೆಗಳನ್ನು ಮತ್ತು ಬಹು ಇಂದ್ರಿಯ ವಿಧಾನಗಳನ್ನು ಬಳಸಬೇಕು ಅಂತಕ್ಕಂಥದ್ದು. ಅಂದರೆ ಕಲಿಕಾ ಅಸಾಮರ್ಥ್ಯತೆ ಹೊಂದಿರತಕ್ಕಂತಹ ಮಕ್ಕಳನ್ನು ಕಲಿಸೋದಕ್ಕೆ ವೈಯಕ್ತಿಕಗೊಳಿಸಿದ ಸೂಚನೆಗಳು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅವರ ಒಂದು ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಒಂದು ಅನನ್ಯ ಅಗತ್ಯಗಳನ್ನು ಪೂರೈಸೋದಕ್ಕೆ ಬಹು ಇಂದ್ರಿಯ ವಿಧಾನಗಳನ್ನು, ಅಂದರೆ ಬಹು ಇಂದ್ರಿಯ ವಿಧಾನಗಳು ಅಂತಂದರೆ ದೃಷ್ಟಿ ಆಗಿರ್ಬೋದು, ಶ್ರವಣ ಆಗಿರ್ಬೋದು, ಸ್ಪರ್ಶ, ಸೊ ಇದೆಲ್ಲವನ್ನು ಕೂಡ ಬಳಸಬೇಕಾಗತ್ತೆ. ಮತ್ತು ವಿಷಯವನ್ನು ಪುನರಾವರ್ತಿತವಾಗಿ ಬೇರೆ ಬೇರೆ ರೀತಿಯಲ್ಲಿ ಪ್ರಸ್ತುತಪಡಿಸಬೇಕು. ಪುನರಾವರ್ತಿತವಾಗಿ ಅಂದರೆ ರಿಪೀಟೆಡ್ ಆಗಿ ನಾವು ಮಕ್ಕಳಿಗೆ ಏನು ಹೇಳ್ಕೊಡ್ತಿದ್ದೀವಲ್ಲ ಅದನ್ನು ರಿಪೀಟೆಡ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಮುಂದೆ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಇದು ಅವರ ಒಂದು ಕಲಿಕಾ ಶೈಲಿಗಳಿಗೆ ಸೂಕ್ತವಾದಂತಹ ಒಂದು ಬೆಂಬಲವನ್ನು ನೀಡ್ತಾ ಹೋಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 3 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 5ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಸಹಕಾರಿ ಕಲಿಕೆ ಅಂದರೆ ಕೋಆಪರೇಟಿವ್ ಲರ್ನಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇದರ ಒಂದು ಪ್ರಮುಖ ಪ್ರಯೋಜನ ಯಾವುದು? ಸಹಕಾರಿ ಕಲಿಕೆಯ ಅತ್ಯಂತ ಪ್ರಮುಖ ಪ್ರಯೋಜನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಎಸ್, ಆಯ್ಕೆ 3 ಸಾಮಾಜಿಕ ಕೌಶಲ್ಯಗಳು, ಪರಸ್ಪರ ಅವಲಂಬನೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತೆ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ಕೊಳ್ತೀನಿ. ಸೊ ಇಲ್ಲಿ ಸಹಕಾರಿ ಕಲಿಕೆ ಕೋಆಪರೇಟಿವ್ ಲರ್ನಿಂಗ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ಗಳಲ್ಲಿ ವಿದ್ಯಾರ್ಥಿಗಳನ್ನು ಗ್ರೂಪ್ಗಳಲ್ಲಿ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಅವರು ಎನ್ಕರೇಜ್ ಮಾಡೋದು. ಇದು ಏನಾಗುತ್ತೆ, ಕಮ್ಯುನಿಕೇಷನ್, ಸಂವಹನ ಆಗಿರ್ಬೋದು, ಸಮಸ್ಯೆ ಪರಿಹಾರ ಆಗಿರ್ಬೋದು, ಹಾಗೆ ಯಾವುದೇ ಒಂದು ಡಿಸಿಷನ್ನ ತಗೊಳ್ಳೋದ್ರಲ್ಲಿ ಆಗಿರ್ಬೋದು, ಮತ್ತು ಪರಸ್ಪರ ಗೌರವ ಕೊಡುವಂತಹ ಒಂದು ಸಾಮಾಜಿಕ ಕೌಶಲ್ಯಗಳನ್ನು ಡೆವಲಪ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ಮೆಥಡ್ ಏನಿದೆ ಅಲ್ಲ, ಕೋಆಪರೇಟಿವ್ ಲರ್ನಿಂಗ್ ಅನ್ನೋದು ಪರ್ಸ್ನಲ್ ಲರ್ನಿಂಗ್ ಅಂತಂದರೆ ವೈಯಕ್ತಿಕ ಕಲಿಕೆಗಿಂತಲೂ ಕೂಡ ಒಂದು ಉತ್ತಮ ತಿಳುವಳಿಕೆಗೆ ಇದು ಕಾರಣ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 3ನ ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಮುಂದಿನ ಪ್ರಶ್ನೆ 6ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಮಕ್ಕಳ ಬೆಳವಣಿಗೆ ಯಾವುದರಿಂದ ಪ್ರಭಾವಿತವಾಗಿರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದರಿಂದ ಮಕ್ಕಳ ಒಂದು ಬೆಳವಣಿಗೆ ಯಾವುದರಿಂದ ಇನ್ಫ್ಲೂಯೆನ್ಸ್ ಆಗಿರುತ್ತೆ ಅಂತ ಹೇಳಿ. ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಹೆರಿಡಿಟಿ ಅಂದರೆ ಅನುವಂಶೀಯತೆ, ಎನ್ವಿರಾನ್ಮೆಂಟ್ ಕೇವಲ ಪರಿಸರ, ಅನುವಂಶೀಯತೆ ಮತ್ತು ಪರಿಸರ ಎರಡರ ಸಂವಹನ ಮತ್ತು ಆಹಾರ ಪದ್ಧತಿ ಮಾತ್ರ ಅಂತ ಇದೆ. ಸೊ ಈ ಪ್ರಶ್ನೆ ಬಹಳ ಈಸಿ, ಎಲ್ರಿಗೂ ಕೂಡ ಆನ್ಸರ್ ಗೊತ್ತಿರುತ್ತೆ, ನಾನು ಹೇಳೋ ಅಗತ್ಯನೇ ಇಲ್ಲ. ನೀವು ಕೂಡ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಎಸ್, ಆಯ್ಕೆ 3 ಅನುವಂಶೀಯತೆ ಮತ್ತು ಪರಿಸರ ಎರಡರ ಒಂದು ಸಂವಹನ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಮಕ್ಕಳ ಒಂದು ಬೆಳವಣಿಗೆ ಅಂತ ಅನುವಂಶೀಯತೆ ಅಂದರೆ ಪೋಷಕರಿಂದ ಪಡೆದಂತಹ ಕೆಲವೊಂದು ಗುಣಲಕ್ಷಣಗಳಾಗಿರುತ್ತೆ. ಮತ್ತು ಪರಿಸರ ಅಂತಂದರೆ ಏನೇನು ಬರುತ್ತೆ? ಪರಿಸರದಲ್ಲಿ ಕುಟುಂಬ ಬರುತ್ತೆ, ಶಾಲೆ ಬರುತ್ತೆ, ಸಮಾಜ ಬರುತ್ತೆ, ಸಂಸ್ಕೃತಿ ಬರುತ್ತೆ, ಇದೆಲ್ಲ ಪರಿಸರಕ್ಕೆ ಬರೋವಂಥದ್ದು. ಸೊ ಹಾಗಾಗಿ ಅನುವಂಶೀಯತೆ ಮತ್ತು ಪರಿಸರ ಈ ಎರಡರ ಸಂಕೀರ್ಣ ಮತ್ತು ನಿರಂತರ ಸಂವಹನದ ಫಲಿತಾಂಶ ಆಗಿರೋವಂಥದ್ದು. ಈ ಎರಡೂ ಕೂಡ ಏನಾಗುತ್ತೆ, ಪರಸ್ಪರ ಪ್ರಭಾವ ಬೀರಿ ಮಗುವಿನ ಒಂದು ವ್ಯಕ್ತಿತ್ವ ಹಾಗೆ ಸಾಮರ್ಥ್ಯಗಳು ಮತ್ತು ಅದರ ಒಂದು ಬೆಳವಣಿಗೆಯನ್ನು ರೂಪಿಸ್ತಾ ಹೋಗುತ್ತೆ. ಸೊ ಈ ಪ್ರಶ್ನೆಗೆ ಆಯ್ಕೆ 3ನ ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ 7ನೇ ಒಂದು ಪ್ರಶ್ನೆ ನೋಡಿ, ಪ್ರಗತಿಪರ ಶಿಕ್ಷಣ ಅಂದರೆ ಪ್ರೋಗ್ರೆಸಿವ್ ಎಜುಕೇಷನ್ ಯಾವುದಕ್ಕೆ ಹೆಚ್ಚು ಒತ್ತನ್ನು ನೀಡುತ್ತೆ ಅಂತ ಪ್ರಶ್ನೆ, ಆಯಿತಾ? ಸೊ ಇದಕ್ಕೆ ಆಯ್ಕೆಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸೊ ಶಿಕ್ಷಕ ಕೇಂದ್ರಿತ ಬೋಧನೆ, ಪಠ್ಯಪುಸ್ತಕಗಳ ಕಂಠಪಾಠ, ವಿದ್ಯಾರ್ಥಿ ಕೇಂದ್ರಿತ ಅನುಭವ ಆಧಾರಿತ ಕಲಿಕೆ ಮತ್ತು ಕಟ್ಟುನಿಟ್ಟಾದ ಪರೀಕ್ಷಾ ವ್ಯವಸ್ಥೆ ಅಂತ. ಸೊ ಇದು ಕೂಡ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಆಯ್ಕೆ 3 ವಿದ್ಯಾರ್ಥಿ ಕೇಂದ್ರಿತ ಅನುಭವ ಆಧಾರಿತ ಕಲಿಕೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಪ್ರಗತಿಪರ ಶಿಕ್ಷಣ ಅಂತಕ್ಕಂಥದ್ದು ಈ ಒಂದು ಕಲಿಕೆಗೆ ಹೆಚ್ಚು ಒತ್ತನ್ನು ನೀಡುತ್ತೆ, ವಿದ್ಯಾರ್ಥಿ ಕೇಂದ್ರಿತ ಕಲಿಕೆಗೆ. ಸೊ ಇಲ್ಲಿ ಮಕ್ಕಳು ಬಹಳ ಸಕ್ರಿಯವಾಗಿ ಕಲಿಕೆಯಲ್ಲಿ ತೊಡಗಿಸ್ಕೊಳ್ತಾರೆ, ಅವರು ತೊಡಗಿಸ್ಕೊಳ್ತಾರೆ. ಇದು ಏನಾಗುತ್ತೆ, ಅನುಭವ ಆಧಾರಿತ ಕಲಿಕೆ, ಆಮೇಲೆ ಸಮಸ್ಯೆ ಪರಿಹಾರ ಹಾಗೆ ವಿಮರ್ಶಾತ್ಮಕ ಚಿಂತನೆಯನ್ನು ಇದು ಪ್ರೋತ್ಸಾಹ ಮಾಡುತ್ತೆ. ಕೇವಲ ಕಂಠಪಾಠ ಮಾಡೋದ್ರ ಬದಲಾಗಿ ಅರ್ಥಪೂರ್ಣ ಕಲಿಕೆಗೆ ಒತ್ತು ನೀಡುತ್ತೆ. ಏನಾಗುತ್ತೆ, ಕಂಠಪಾಠ ಮಾಡಿದ್ರೆ ಆ ಕ್ಷಣಕ್ಕೆ ಅದು ಬರುತ್ತೆ, ಮತ್ತು ಸ್ವಲ್ಪ ದಿನ ಆದಮೇಲೆ ಮರ್ತು ಹೋಗ್ತಾರೆ. ಅದು ಅರ್ಥ ಮಾಡ್ಕೊಂಡು ಓದೋದಿದೆಯಲ್ಲ, ಅದು ಲೈಫ್ ಲಾಂಗ್ ನಮ್ಮ ಮೈಂಡಲ್ಲಿ ಹಾಗೇ ಇರುತ್ತೆ. ಸೊ ಹಾಗಾಗಿ ಕಂಠಪಾಠ ಮಾಡುವ ಬದಲಿಗೆ ಅರ್ಥಪೂರ್ಣವಾಗಿ ನಾವು ಕಲಿಯೋದಕ್ಕೆ ಈ ಒಂದು ಮೆಥಡ್ ಹೆಚ್ಚು ಒತ್ತನ್ನು ಕೊಡ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 3 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ವೈಗೋಟ್ಸ್ಕಿ ಅವರ ಸಿದ್ಧಾಂತದಲ್ಲಿ ವಿಕಾಸದ ಸಾಮೀಪ್ಯ ವಲಯ ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ZPD ಅಂತ ಶಾರ್ಟ್ ಫಾರ್ಮಲ್ಲಿ ಹೇಳ್ತೀವಿ, ಅಂದರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಯ್ಕೆಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರುವಂತಹ
ಉತ್ತರ ಏನಿರ್ಬೋದು ಹಾಗಾದರೆ? ಎಸ್, ಆಯ್ಕೆ 3 ನೋಡಿ, ಮಗು ಸ್ವಂತವಾಗಿ ಏನನ್ನ ಕಲಿಬಹುದು ಮತ್ತು ಹೆಚ್ಚು ಜ್ಞಾನವುಳ್ಳವರ ಸಹಾಯದಿಂದ ಏನನ್ನ ಕಲಿಬಹುದು ಅನ್ನೋದರ ನಡುವೆ ಇರುವಂತಹ ಒಂದು ವ್ಯತ್ಯಾಸ ಅಥವಾ ಅಂತರ ಅಂತ ಹೇಳಿ ಕರಿತೀವಿ. ಅಂದರೆ ಈ ಒಂದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ZPD ಅಂತಂದರೆ ಮಗು ಏನು ಮಾಡುತ್ತೆ, ಸ್ವಂತವಾಗಿ ನಾವು ಏನನ್ನು ಮಾಡಬಹುದು ಅಥವಾ ಜಾಸ್ತಿ ಜ್ಞಾನವುಳ್ಳವರು ಅಂತಂದರೆ ಶಿಕ್ಷಕರಾಗಿರ್ಬೋದು, ಪೋಷಕರಾಗಿರ್ಬೋದು, ಅವರ ಗೆಳೆಯರಾಗಿರ್ಬೋದು ಅಥವಾ ಅವರಿಗಿಂತ ಹಿರಿಯರಾಗಿರ್ಬೋದು, ಅವರ ಒಂದು ಸಹಾಯದಿಂದ ಏನು ಕಲಿಬೋದು ಅನ್ನೋದರ ನಡುವೆ ಏನು ಒಂದು ವ್ಯತ್ಯಾಸ ಇದೆ ಅಲ್ಲ, ಸೊ ಇದನ್ನು ನಾವೇನು ಹೇಳ್ತೀವಿ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ. ಸೊ ಈ ಒಂದು ವಲಯದಲ್ಲಿ ಏನಾಗುತ್ತೆ, ಒದಗಿಸುವಂತಹ ಒಂದು ಸ್ಕ್ಯಾಫೋಲ್ಡಿಂಗ್ ಮಗುವಿಗೆ ತನ್ನ ಪೂರ್ಣ ಸಾಮರ್ಥ್ಯವನ್ನು ತಲುಪೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 3 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 9ನೇ ಪ್ರಶ್ನೆ. ಮಕ್ಕಳಲ್ಲಿ ಭಾವನಾತ್ಮಕ ಬುದ್ಧಿಮತ್ತೆಯನ್ನು ಬೆಳೆಸಲು ಶಿಕ್ಷಕರು ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಎಮೋಷ್ನಲ್ ಇಂಟೆಲಿಜೆನ್ಸ್, ಭಾವನಾತ್ಮಕ ಬುದ್ಧಿಮತ್ತೆ. ಸೊ ಏನು ಮಾಡಬಹುದು ಶಿಕ್ಷಕರು ಹಾಗಾದರೆ? ಇದಕ್ಕೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು? ಆಯ್ಕೆ 2, ಭಾವನೆಗಳನ್ನು ಗುರುತಿಸಲು, ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ನಿರ್ವಹಣೆ ಮಾಡೋದಕ್ಕೆ ಸಹಾಯವನ್ನು ಮಾಡಬೇಕು ಅಂತ ಹೇಳಿ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ, ಆರೋಗ್ಯಕರವಾಗಿ ವ್ಯಕ್ತಪಡಿಸೋದಕ್ಕೆ ಕೂಡ ಸಹಾಯ ಮಾಡಬೇಕು. ಇದು ಸಾಮಾಜಿಕ ಕೌಶಲ್ಯಗಳು ಅಂದರೆ ಸೋಷಿಯಲ್ ಸ್ಕಿಲ್, ಹಾಗೆ ಸಹಾನುಭೂತಿಯನ್ನು ಇದು ಡೆವಲಪ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 10ನೇ ಪ್ರಶ್ನೆ. ಮಕ್ಕಳಲ್ಲಿ ಸೃಜನಾತ್ಮಕತೆಯನ್ನು ಅಂದರೆ ಕ್ರಿಯೇಟಿವಿಟಿ ಇದನ್ನು ಉತ್ತೇಜನ ಮಾಡೋದಕ್ಕೆ ಅತ್ಯುತ್ತಮವಾಗಿರುವಂತಹ ಮಾರ್ಗ ಯಾವುದು ಅಂತ, ಮಕ್ಕಳಲ್ಲಿ ಸೃಜನಾತ್ಮಕತೆಯನ್ನು ಉತ್ತೇಜಿಸಲು ಅತ್ಯುತ್ತಮ ಮಾರ್ಗ ಯಾವುದು ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಯ್ಕೆಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ? ಎಸ್, ನಿಮ್ಮ ಆಯ್ಕೆ ಸರಿಯಾಗಿತ್ತು ಸ್ನೇಹಿತರೆ. ಆಯ್ಕೆ 2, ಅವರಿಗೆ ಹೊಸ ಮತ್ತು ಅನನ್ಯ ಆಲೋಚನೆಗಳನ್ನು ಅನ್ವೇಷಿಸಲು ಮುಕ್ತ ಅವಕಾಶವನ್ನು ನೀಡಬೇಕು ಅಂತೇಳಿ. ಅಂದರೆ ಈ ಒಂದು ಕ್ರಿಯೇಟಿವಿಟಿ ಲೆವೆಲನ್ನು ಜಾಸ್ತಿ ಮಾಡೋದಕ್ಕೆ ಅಥವಾ ಎನ್ಕರೇಜ್ ಮಾಡೋದಕ್ಕೆ ಟೀಚರ್ಸ್ ಏನು ಮಾಡಬೇಕು, ಮಕ್ಕಳಿಗೆ ಹೊಸ ಮತ್ತು ಆಲೋಚನೆಗಳನ್ನು ಅನ್ವೇಷಣೆ ಮಾಡೋದಕ್ಕೆ, ಕ್ವೆಶನ್ಸ್ಗಳನ್ನು ಕೇಳೋದಕ್ಕೆ, ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕೋದಕ್ಕೆ, ಮುಕ್ತವಾಗಿ ತಮ್ಮ ಆಲೋಚನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಇದೇನಾಗುತ್ತೆ, ವಿಭಿನ್ನ ಚಿಂತನೆ ಮತ್ತು ನವೀನತೆಯನ್ನು ಇದು ಪ್ರೋತ್ಸಾಹ ಮಾಡುತ್ತೆ. ಅಂದರೆ ಬೇರೆ ಬೇರೆ ರೀತಿಯಾದಂತಹ ಹೊಸ ಆಲೋಚನೆಗಳನ್ನು ಮಕ್ಕಳು ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 11ನೇ ಪ್ರಶ್ನೆ. ಕೋಲನ್ ಬರ್ಗ್ರವರ ನೈತಿಕ ಬೆಳವಣಿಗೆಯ ಸಿದ್ಧಾಂತದಲ್ಲಿ ಯಾವ ಹಂತದಲ್ಲಿ ವ್ಯಕ್ತಿ ಸಾಮಾಜಿಕ ನಿಯಮಗಳು ಮತ್ತು ಕಾನೂನುಗಳನ್ನು ಒಪ್ಪಿಕೊಳ್ಳುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಹಂತದಲ್ಲಿ ಒಪ್ಕೊಳ್ತಾರೆ ಹಾಗಾದರೆ ವ್ಯಕ್ತಿ ಸಾಮಾಜಿಕ ನಿಯಮ ಮತ್ತು ಕಾನೂನುಗಳನ್ನು ಯಾವ ಹಂತದಲ್ಲಿ ಒಪ್ಕೊಳ್ತಾರೆ ಅಂತಂದರೆ, ನೋಡಿ ಇಲ್ಲಿ ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಈ ಒಂದು ಪ್ರಶ್ನೆಗೆ? ಎಸ್, ಆಯ್ಕೆ 2, ಸಾಂಪ್ರದಾಯಿಕ ಹಂತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ಕೋಲನ್ ಬರ್ಗ್ರವರ ನೈತಿಕ ಬೆಳವಣಿಗೆಯ ಸಾಂಪ್ರದಾಯಿಕ ಹಂತದಲ್ಲಿ ವ್ಯಕ್ತಿಗಳು ಸಾಮಾಜಿಕ ನಿಯಮಗಳು, ಕಾನೂನುಗಳು ಮತ್ತು ಸಮಾಜದ ನಿರೀಕ್ಷೆಗಳನ್ನು ಪಾಲಿಸ್ತಾ ಹೋಗ್ತಾರೆ. ಹಾಗೆಯೇ ಅವರು ಉತ್ತಮ ಹುಡುಗ ಅಥವಾ ಹುಡುಗಿ ಆಗೋದಕ್ಕೆ ಅಥವಾ ಉತ್ತಮ ವ್ಯಕ್ತಿ ಆಗೋದಕ್ಕೆ, ಸಾಮಾಜಿಕ ಕ್ರಮವನ್ನು ಕಾಪಾಡ್ಕೊಳ್ಳೋದಕ್ಕೆ ಅವರು ಬಯಸ್ತಾ ಹೋಗ್ತಾರೆ ಈ ಒಂದು ಹಂತದಲ್ಲಿ, ಸಾಂಪ್ರದಾಯಿಕ ಹಂತದಲ್ಲಿ. ಹಾಗಾಗಿ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 12ನೇ ಪ್ರಶ್ನೆ. ಅಂತರ್ಗತ ಶಿಕ್ಷಣದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಅಂದರೆ ಇನ್ಕ್ಲೂಸಿವ್ ಎಜುಕೇಷನ್ ಇದರ ಒಂದು ಆಬ್ಜೆಕ್ಟಿವ್ ಏನು, ಉದ್ದೇಶ ಏನು ಅಂತ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಸ್ನೇಹಿತರೆ? ಎಸ್, ಆಯ್ಕೆ 3 ನೋಡಿ, ಎಲ್ಲ ಮಕ್ಕಳನ್ನು ಅವರ ಸಾಮರ್ಥ್ಯ ಅಥವಾ ಅಸಾಮರ್ಥ್ಯವನ್ನು ಲೆಕ್ಕಿಸದೆ ಒಂದೇ ಕಲಿಕಾ ಪರಿಸರದಲ್ಲಿ ಒಟ್ಟಾಗಿ ಕಲಿಯಲು ಅನುವು ಮಾಡಿಕೊಡುವುದು ಅಥವಾ ಅವಕಾಶ ಮಾಡಿಕೊಡುವುದು ಅಂತ. ಸೊ ಇನ್ಕ್ಲೂಸಿವ್ ಎಜುಕೇಷನ್ ಅಂತಂದರೆ ಎಲ್ಲ ಮಕ್ಕಳನ್ನು, ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಒಳಗೊಂಡ ಹಾಗೆ ಅವರ ಒಂದು ಸಾಮರ್ಥ್ಯ ಆಗಿರ್ಬೋದು ಅಥವಾ ಅಸಾಮರ್ಥ್ಯವನ್ನು ಲೆಕ್ಕಿಸದೆ ಅವ್ರಿಗೆ ಏನು ಎಬಿಲಿಟಿ ಇದೆ ಅಥವಾ ಇಲ್ಲ ಅನ್ನೋದನ್ನು ಪರಿಗಣನೆಗೆ ತಗೊಳ್ಳದೆ ಒಂದೇ ಸಾಮಾನ್ಯ ಕಲಿಕಾ ಪರಿಸರದಿಂದ ತರಗತಿಯಲ್ಲಿ ಒಟ್ಟಾಗಿ ಕಲಿಯೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡುವಂತಹ ಒಂದು ತತ್ವ ಇದಾಗಿರುವಂಥದ್ದು. ಇದೇನಾಗುತ್ತೆ, ವೈವಿಧ್ಯತೆಯನ್ನು ಗೌರವಿಸುತ್ತೆ ಮತ್ತು ಸಮಾನ ಅವಕಾಶವನ್ನು ಒದಗಿಸ್ತಾ ಹೋಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ 3, ಇದನ್ನು ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.